ಈ ಥರದೊಂದು ಕ್ರೌಡ್ ನೋಡಿ ಥಿಯೇಟರ್ ಮುಂದ್ಗಡೆ ಅದಕ್ಕೆ ನಿಮಗೆ ಒಂದು ಧನ್ಯವಾದಗಳು. ಮೊದಲಿಗೆ ಜನರಿಗೆ ಈ ಥರದೊಂದು ಸಿನಿಮಾ ನಿಜವಾಗ್ಲೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತದೆ. ಅದೇ ಎಲ್ಲರೂ ಎಂಜಾಯ್ ಮಾಡ್ತಿರೋದು ನೋಡಿದೆ. ನಾನು ನಿಜವಾಗ್ಲೂ ನನಗೆ ಮಾತು ಬರ್ತಾರೆ, ಸಖತ್ ಖುಷಿ ಆಗ್ತಿದೆ. ಮತ್ತು ಇಷ್ಟೆಲ್ಲ ಸಂಭ್ರಮಿಸ್ತವ್ರೆ, ಇಷ್ಟು ಖುಷಿ ಪಡ್ತವ್ರೆ, ಆ ಸಿನಿಮಾನ ಇಷ್ಟಪಡ್ತವ್ರೆ, ಗೊತ್ತಾಗಿಲ್ಲ ನಿಜವಾಗ್ಲೂ. ಕೆಲವೊಂದ್ ಕಡೆ ಈ ತರದೊಂದು ನೋಡೋಕೆ ಜನ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಚಪ್ಪಾಳೆ ಆ ಒಂದು ಪಾತ್ರದ ವೇರಿಯೇಷನ್ಸ್ ಬಗ್ಗೆ ಇಲ್ಲ, ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನನ್ನು ಮೋಲ್ಡ್ ಮಾಡಿ ಆ ಆ್ಯಕ್ಟಿಂಗ್ ಡಿಫ್ರೆಂಟಾಗಿ ಮಾಡಿಸಿ. ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊತಾ ಇದ್ರೆ ನಿಜವಾಗ್ಲೂ ಎಲ್ಲರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಈ ಮಟ್ಟಕ್ಕಿದೆ ಅಂದರೆ ಎಲ್ಲರೂ ಸಿನಿಮಾ ನೋಡ್ಕೊಂಡು ಬಂದು ಜನ ಹೇಳ್ತಾರೆ ಈ ವರ್ಷದ ಗೆಲುವಿನ ಹೀಗೆ ಮೊದಲ ಎಕ್ಕ ನಿಮ್ಮದೇ ಸಿನಿಮಾ ಕಿಂಗಾಗಿ ಬಂದಿದೆ ಅಂತ, ಟೈಟ್ಲಿಂಗ್ ತಕ್ಕ ಬಂದಿದೆ ಅಂತ ಸಖತ್ ಖುಷಿ ಆಗುತ್ತೆ. ಸರ್, ಈಗ ರೋಹಿತ್ ಪದಕ್ಕೆ ಡೈರೆಕ್ಷನ್ ಅಂತಂದರೆ ಒಂದು ರಾ ಕಂಟೆಂಟ್ ಜೊತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬಾಟಮ್ ಲೈನಲ್ಲಿ ಹೇಳಿರೋದು. ಇಡೀ ಥಿಯೇಟರ್ ಸೈಲೆಂಟ್ ಆ ಮೂಮೆಂಟ್ಗಳಲ್ಲಿ ಪಾಪು ಖುಷಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಇಷ್ಟು ಖುಷಿ ಕೊಡ್ತೀವಿ. ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಇಮೋಷನ್ನು. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕಥೆನ ಏನು ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ನಾವು ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿಯಾಗಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದು. ಅಪ್ಪಾಜಿ ಅವ್ರು ಏನಂದ್ರು, ಅಣ್ಣ ಏನಂದ್ರು, ನನಗೆ ಇನ್ನೂ ಯಾರು ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ. ಬಟ್ ನಮ್ಮಮ್ಮ ಸಿಕ್ಕಿದ್ರು, ಅಮ್ಮ ಸಖತ್ ಇಷ್ಟಪಟ್ಟರು. ನಮ್ಮ ಅಣ್ಣ ಸಿಕ್ಕಿದ್ದ, ನನ್ನ ತಂಗಿ ವಂದಿತಾ ಸಿಕ್ಕಿದ್ರು. ಇನ್ನು ಮಿಕ್ಕವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಈಗ ಹೋಗಿ ಅವ್ರನ್ನ ಕೇಳ್ಬೇಕು ಏನು ಅನ್ಸ್ತಂತ. ನಮ್ಮೊಳಗೆ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಬ್ಲಾಕ್ ಬಂದಷ್ಟು ಒಂದು ಸೀನ್ ಬರುತ್ತೆ ಮಗು ಜೊತೆ, ಅದಂತೂ ಲಿಟ್ರಲಿ ಥಿಯೇಟ್ರಲ್ಲಿ ಒಂದು ನಿಶಬ್ದ ಬರುತ್ತೆ. ಹೌದು, ಅಂದರೆ ಆ ಚಿಕ್ಕ ಹುಡುಗಿ ಅವಳು ಆರ್ಯ, ಅಂದರೆ ಸಿನಿಮಾ ಪಮ್ಮಿ ಅಂತ ಆ್ಯಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು. ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ಎಲ್ರಿಗೂ ಅಲ್ಲಿ ಶೂಟ್ ಮಾಡಬೇಕಂದ್ರೆ ಒಂಥರ ಭಾವುಕರ ಆಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಆ ಸೀನ್ ನಾವು ಅಂದ್ಕೊಂಡಿದ್ದು ಇಂಪ್ಯಾಕ್ಟ್ ಆಡಿಯನ್ಸಿಗೆ ಮಾಡ್ತಿದ್ದೇವೆ. ಸರ್, ಸಿನಿಮಾದ ತುಂಬ ಸರ್ಪ್ರೈಸು. ಕಾರ್ತಿಕ್ ಸರ್ ಸಡನ್ ಆಗಿ ಬರ್ತಾರೆ. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸಬ್ರು ಆ್ಯಕ್ಟ್ ಮಾಡಿದ್ದಾರೆ. ನೀವು ಹೇಳಿದಾಗ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸತೀಶ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಾವು ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆ್ಯಕ್ಟ್ ಮಾಡಿದ್ದಾರೆ ಹಾಸ್ಪಿಟಲ್ ಬೆಳಿಗ್ಗೆ ಸ್ಟಾರ್ಟ್ ಆಗಿ ಫ್ಯಾನ್ಸ್. ಹೌದು ತುಂಬ ಖುಷಿ ಆಗಿದೆ. ಹೌದು, ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ, ಅವ್ರು ರಾತ್ರಿಯಿಂದನೇ ಒಂಥರ ಜಾತ್ರೆ ಥರ ಎಲ್ಲ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ತುಂಬ ಕಷ್ಟಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ನಾನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತದೆ. ಸರ್, ಈಗ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಚರಣ್ ಅವ್ರ ಮ್ಯೂಸಿಕ್ಕಿಗೆ ಇವರು ಹಾಕಿರೋ ಸ್ಟೆಪ್ಗಳು ಲೇಡೀಸ್ ಎಲ್ಲ ಕುಣಿತಾ ಇದ್ದಾರೆ ಸರ್ ಥಿಯೇಟ್ರಲ್ಲಿ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗಲಿ, ಬ್ಯಾಂಗಿಲ್ ಬಂಗಾರಿ ಆಗಲಿ, ಡ್ಯಾನ್ಸ್ ಮಾಡೋಕೆ ಮಾತ್ರ ಸಖತ್ ಮಜಾ ಕೊಟ್ಟಿದೆ. ಆ್ಯಂಡ್ ಇಮೋಷನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಭಿಮಾನಿಗಳು. ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಹಿಟ್ ಆದ ಸಿನಿಮಾ, ನೆಕ್ಸ್ಟ್ ಮಾಸ್ ಅಂತ ಅಂದಾಗ ಅದು ಆಲ್ರೆಡಿ ಹಿಟ್ ಅನ್ನೋ ಒಂದು ರಿಸಲ್ಟ್ ಬರ್ಬಿಟ್ಟಿದ್ದಾರೆ ಜನ. ಸೊ ಸಿನಿಮಾ ಕಾಣ್ತಿದೆ, ಮತ್ತೆ ಅದ್ರ ತಕ್ಕಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬ ಕಲಿತೆ. ಈಗ ಎರಡನೇ ಸಿನಿಮಾ ಆದಮೇಲೆ ನಾನು ತುಂಬ ಕಲ್ತಿದ್ದೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿ. ನಟನೆಯಲ್ಲಿ ಕೂಡ ಮಾಗಿದ್ರೆ ನಮಗೂ ಖುಷಿ ಆಗಿದೆ. ನಟನೆಯಲ್ಲಿ ಮಾಗಿರೋದು, ನಟನೆಯಲ್ಲಿ ನೀವು ಮಾಗಿರೋದು ನಮಗೂ ಖುಷಿ ಆಯಿತು, ಪ್ರೇಕ್ಷಕರು ಖುಷಿ ಆಗಿದೆ. ಥ್ಯಾಂಕ್ ಯು. ಅಂದರೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬ ಕಲಿತೆ ಆ್ಯಕ್ಟ್ ಮಾಡೋದ್ರಲ್ಲಾಗಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸಲ್ಲೇ ತುಂಬ ಕಲಿತೆ. ಮುಂದಿನ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಆಗಿ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು? ಸೂಪರ್ ಮ್ಯಾನ್ ಪಿಕ್ಚರ್ ಇಡೀ ಸಿನಿಮಾದಲ್ಲಿ ಮುಳುಗ ಕೂಡ ಕೆರೆ ಆಗಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ನೆಕ್ಸ್ಟ್ ಸೆಲೆಬ್ರೇಷನ್ ಹೆಂಗೆ ಎಲ್ಲೆಲ್ಲಿ ಹೋಗೋ ಪ್ಲಾನ್ ಇದೆ? ಹಾಸ್ಪಿಟಲ್ ಎಲ್ಲ ಪ್ಲ್ಯಾನ್ ಮಾಡಬೇಕೆಲ್ಲ ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅದಾದಮೇಲೆ ಬಳ್ಳಾರಿ, ಆಮೇಲೆ ಹುಬ್ಳಿ. ಇನ್ನೂ ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡಿ. ಇಲ್ಲಿ ಬಂದ್ರಪ್ಪ ಸರ್. ಏನು ಸರ್ ನೀವೇನು ಸರ್ ಪರವಾಗಿಲ್ಲ ಅಂತ? ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಇರೋದು ಎರಡೂ ತೋರಿಸಿದ್ದೀನಿ. ಥ್ಯಾಂಕ್ ಯು. ಇಲ್ಲ, ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ತಿ ಸರ್ಗೆ ಹೋಗ್ಬೇಕು. ಅವ್ರು ಬರ್ದಿರೋಂಥ ಡೈಲಾಗ್ಸ್ ತುಂಬ ನ್ಯಾಚುರಲ್ ಆಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಟೈಮ್ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ. ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಅವ್ರು ಬರ್ದಿರೋದ್ರಲ್ಲಿ? ಅನ್ನದ್ದು
ಪಕ್ಕ ಅವತ್ತು ನಾವು ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ. ಅಂದರೆ ಅನ್ನಕ್ಕೆ ಎಲೆ ಇಲ್ದೇ ಇರ್ಬೋದು, ಬೆಲೆ ಇದೆ. ಡೈಲಾಗ್ ಎಲ್ಲ ಬೇರೆ ಸಿನಿಮಾಗಳು ಕಂಟೆಂಟ್ ಇರ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಡೈಲಾಗ್ ಜೊತೆ ಒಂದು ಅಲ್ಲ, ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ. ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ. ಹಳೆ ಹುಡುಗಿರ್ ಗಂಡಂದ್ರೆ ಯಾಕೆ ಒಳ್ಳೆ ಐಮೆಂಟ್ರಿಗೆ ಹೇಳ್ತಾರ ಇರ್ತಾರೆ. ಹೌದಾ? ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ಗೆ ಸಕ್ಕತ್ ಇಷ್ಟ ಆಯ್ತು. ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಅವ್ರ ಮನ್ಸಿನ ಮಾತು ಹೇಳಿದ್ರ ಡೈಲಾಗ್ ಮುಖಾಂತರ ಮನ್ಸಿನ ಮಾತೇನಾದ್ರು ಹೇಳಿದ್ರ? ಯಾರು? ಎಲ್ರಿಗೂ ಹೌದು. ಮತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಿಜವಾಗ್ಲೂ ಯಾವಾಗಲೂ ತಲೆ ಬಾಗ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.